ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತ ಹೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನನ್ನ ಹೆಸರು ಭಾಗ್ಯ ಪಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಮೀನಾ MS ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಗ್ರಾಮಾಂತರ ಇದರಿಂದ ಬಂದಿದ್ದೀನಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಈ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು ಸರ್ ಹೇಳಿದಾಗ. ಅದಕ್ಕೋಸ್ಕರ ಯಾವ್ದಾವ್ದೋ ಕಾನ್ಸೆಪ್ಟ್ ಯಾರೋ ಏನೇನೋ ಮಾಡ್ತಾರೆ, ಅದರಲ್ಲಿ ಶ್ರೇಷ್ಠವಾದ ಇದು ಅಂತಂದ್ರೆ ಹಸಿದಾಗ ಅನ್ನ ದಣಿದಾಗ ನೀರು ಕೊಡತಿದ್ದ ಮೇಲೆ ನಾವು ಅನ್ನ ಇಲ್ಲದಲೇ ಬಹಳ ಜನ ಇವತ್ತು ಒದ್ದಾಡ್ತಾ ಇದೀವಿ. ಕೃಷ್ಣಮೂರ್ತಿ ಅಂತ ಕರ್ನಾಟಕ ಫುಡ್ ಬ್ಯಾಂಕ್ ಸಂಸ್ಥಾಪಕರು. ಕರ್ನಾಟಕ ರಾಜ್ಯಾದ್ಯಂತ 236 ತಾಲೂಕಿನಲ್ಲಿ ಫುಡ್ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮೂಲ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ಪ್ರಾರಂಭವಾಗಿ ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 7 ತಾಲೂಕು ಬರ್ತವೆ, ಮತ್ತು ಶಿವಮೊಗ್ಗ ನಗರ ಗ್ರಾಮಾಂತರ ಪ್ರದೇಶ ಒಂದು ಬರುತ್ತೆ. ಇಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಇಲ್ಲೇನು ಹಸಿದವರಿಗೆ ಒಂದು ಅನ್ನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ, ಮನುಷ್ಯನಿಗೆ ಗಾಳಿ ನೀರು ಹೇಗೆ ಮುಖ್ಯ, ಅನ್ನನೂ ಅಷ್ಟೇ ಮುಖ್ಯ ಆಗಿರುತ್ತೆ. ಇವತ್ತು ನಾವು ಅನ್ನ ಇಲ್ಲದಲೇ ಬಹಳ ಜನ ಇವತ್ತು ಒದ್ದಾಡ್ತಾ ಇದ್ದೀವಿ. ಅಂತ ಅನ್ನವನ್ನು ಇವತ್ತು ಈ ಜನರಿಗೆ, ಬಡವರಿಗೆ ಅಥವಾ ದೀನದಲಿತರಿಗೆ ಅಥವಾ ನಿರ್ಗತಿಕರಿಗೆ ಅಂತರಿಗೆ ಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಇವತ್ತಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಹಸಿದವರಿಗೆ ಅನ್ನ ನೀಡಬೇಕು, ಮತ್ತು ಅನ್ನವನ್ನು ಚೆಲ್ಲಬಾರ್ದು, ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಸಾಹುಕಾರಗಳಾಗಿರ್ಬೋದು, ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಅಥವಾ ಇತರೆ ಆಗಿರ್ಬೋದು, ಅವರು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಹೆಚ್ಚುವರಿಯಾಗಿ ಉಳಿದಂಥ ಒಂದು ಅನ್ನವನ್ನು ಚೆಲ್ಲದಂಗೆ ಅಥವಾ ವ್ಯಯ ಮಾಡ್ದಂಗೆ ಅದನ್ನು ಈ ಫುಡ್ ಬ್ಯಾಂಕಿನ ಮೂಲಕ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆಲ್ಲ ಕರ್ನಾಟಕ ಫುಡ್ ಬ್ಯಾಂಕಿನ ಹಾಗೂ ಇಲ್ಲಿ ಮುಳಬಾಗಿಲಿನ ಫುಡ್ ಬ್ಯಾಂಕಿನ ಒಬ್ಬ ಸಂಸ್ಥಾಪಕರಾದಂಥ MB ಕೃಷ್ಣಮೂರ್ತಿ ಸರ್ ಅವರು ನಮಗೆ ಒಂದು ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಫುಡ್ ಬ್ಯಾಂಕನ್ನು ಶಿವಮೊಗ್ಗದಲ್ಲಿ ನಾವು ಪರಿಚಯಿಸ್ತಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ. ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತ ಹೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನಾನು ಈ ಫುಡ್ ಬ್ಯಾಂಕ್ ಕಾರ್ಯವನ್ನು ನಾನು ಪ್ರಾರಂಭಿಸ್ತಿದ್ದೇನೆ. ನಮಸ್ಕಾರ. ಈ ಉದ್ದೇಶ ಅಂದರೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಒಂದೊಂದು ಸಲ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದಾಗ, ನಾವು ಸಂಜೆ ಟೈಮ್ ಹೋದಾಗ ಅವರು ಊಟ ಉಳಿದದ್ದನ್ನು ಚೆಲ್ತಾ ಇರ್ತಾರೆ. ಇಂಥವೆಲ್ಲ ನೋಡಿದ್ವಿ. ಮತ್ತು ಮದುವೆಗಳಲ್ಲಿ ಅಷ್ಟೇ, ಈಗ ಶ್ರೀಮಂತರು ಮದುವೆ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರ ಮದುವೆ ಇರ್ಬೋದು, ಅಲ್ಲಿ ಯಥೇಚ್ಛವಾಗಿ ಒಂದು ವೆರೈಟಿ ಫುಡ್ಡನ್ನು ಮಾಡಿರ್ತಾರೆ. ಅಲ್ಲಿ ಆ ಫುಡ್ಡನ್ನು ವ್ಯಯವನ್ನು ಮಾಡ್ತಿರ್ತಾರೆ. ಅಲ್ಲಿ ನಾವು ವಾಶ್ ಮಿಷಿನಲ್ಲಿ ಕೈ ತೊಳೆಯೋಕೆ ಹೋದಾಗಂಥ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಮಾಡ್ತಿರುವಂಥ ಫುಡ್ಡೆಲ್ಲ ನೋಡ್ತಾ ಇದ್ವಿ. ಇಂಥವೆಲ್ಲ ನೋಡಿದಾಗ ನಮಗೂ ಅನಿಸ್ತು, ಇಂಥ ಊಟವನ್ನು ಯಾರು ನಿರ್ಗತಿಕರಿದ್ದಾರೆ ಅಥವಾ ಸ್ಲಮ್ ಏರಿಯಾಗಳಿದ್ದಾವೆ ಅಂಥವರಿಗೆ ಒಂದು ಹಸುವನ್ನು ನೀಗಿಸ್ಬೋದಲ್ಲ ಅಂತಂದೇಳಿ ನಮಗೂ ಮನಸ್ಸಲ್ಲಿತ್ತು. ಹಾಗಾಗಿ ನಮಗೆ MB ಕೃಷ್ಣಮೂರ್ತಿ ಸರ್ ಅವರು ಈ ವಿಚಾರದಾಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಇದು ಒಳ್ಳೆ ಕಾರ್ಯಕ್ರಮ. ನಾವು ಅನ್ನವನ್ನು ತಿನ್ನಕ್ಕೆ ನಾವು ಅರ್ಹರ ಹೊರತು ಬಿಸಾಡಕ್ಕೆ ಅರ್ಹರಲ್ಲ. ಇವತ್ತು ರೈತ ಅನ್ನವನ್ನು ಬೆಳೆಯನ್ನು ಬೆಳೀತಾ ಇದ್ದಾನೆ ಅಂತ ಅಂದರೆ ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾನೆ. ಅದು ಈ ಮಳೆಗಾಲ, ಅರ್ಧಂಬರ್ಧ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ. ಆಮೇಲೆ ದುಬಾರಿ ಆಗಿರುತ್ತೆ. ಇವತ್ತು ಅಂಥ ಅನ್ನವನ್ನು ಚೆಲ್ತರೋದ್ರಿಂದ ನಮಗೆ ಎಲ್ಲ ಒಂದು ಕಡೆ ಸಂಕಟ ಆಯಿತು. ಹಂಗಾಗಿ ಅದನ್ನೊಂದು ಉದ್ದೇಶಪೂರ್ವಕವಾಗಿ ಅನ್ನ ವ್ಯಯ ಆಗಬಾರ್ದು ಅಂತಂದೇಳಿ ಇದನ್ನ ನಾವು ಒಂದು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಸೃಷ್ಟಿಯಲ್ಲಿರುವಂತಹ ಪ್ರತಿ ಜೀವಿಗೂ ಕೂಡ ಊಟ ಅವಶ್ಯಕತೆ ಇದೆ. ಉಳ್ಳವರಿಗೆ ಏನು ಮೆಸೇಜ್ ನೀಡಿಲ್ಲ, ಅದೇ ರೀತಿ ಹಸಿದವರಿಗೆ ಏನು ಭರವಸೆ ನೀಡಿ? ಹಸಿದವರಿಗೆ ಅವರು ಕೆಲವೊಬ್ರು ಈಗ ದುಡಿತಾ ಇರ್ತಾರೆ, ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾ ಇರ್ತಾರೆ. ಕೆಲವೊಂದು ವರ್ಗದಲ್ಲಿ ಅವರಿಗೆ ದುಡಿಮೆ ಕೆಲಸಗಳು ಸಿಗಲ್ಲ. ಅಂಥವರಿಗೆ ಅಟ್ಲೀಸ್ಟ್ ಈ ಥರದೊಂದು ಅನ್ನವನ್ನು ಕೊಟ್ಟರೆ ಅಥವಾ ಆಹಾರವನ್ನು ಕೊಟ್ಟರೆ ಅವರೆಲ್ಲ ಒಂದು ಕಡೆ ಬದುಕೊಳ್ತಾರೆ. ಹಾಗಾಗಿ ಅದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬಂದೀವಿ. ಅದೇ ರೀತಿ ಉಳ್ಳವರಿಗೆ ಏನು ಮೆಸೇಜ್? ಉಳ್ಳವರಿಗೆ ಇವತ್ತು ಅವರು ಶ್ರೀಮಂತಿಕೆ ಇರುತ್ತೆ, ಅವರು ಹಣ ಒಂದು ಹೆಚ್ಚು ಇದಿರುತ್ತೆ. ಆದರೆ ಅವರಿಗೆ ಯಾವ ರೀತಿ ಖರ್ಚಾಗ್ತದೆ ಏನು ಎತ್ತ ಅನ್ನೋದು ಅವರು ಮುಂದಿನ ಫ್ಯೂಚರನ್ನು ನೋಡಲ್ಲ. ಈಗ ಒಂದು ಮಗಳು ಮದುವೆ ಮಾಡಬೇಕು, ಮಗುನ ಮದುವೆ ಮಾಡಬೇಕು, ಇನ್ಯಾವುದೋ ಕಾರ್ಯ ಮಾಡಬೇಕು, ಅದ್ದೂರಿ ಮಾಡಬೇಕು, ಸೈನ್ಸ್ಕೋಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ ಹೊರತು, ಆದರೆ ಅವರು ದುಬಾರಿ ಬೆಲೆಗೆ ರೇಷನನ್ನು ಅಥವಾ ಫುಡ್ಡನ್ನು ಖರೀದಿ ಮಾಡಿ ಅದನ್ನ ಈ ಥರ ವ್ಯಯ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಎಷ್ಟೋ ಜನ ಇಲ್ಲಿ ಹಸುವಿಂದ ಸಾಯ್ತಿದ್ದಾರೆ.
ಅಂತದ ಉಳಿದಂತ ಅನ್ನವನ್ನ ಕೊಟ್ರೆ ಅವ್ರಿಗೆ ಒಂದು ಹಸು ನೀಗಿಸುತ್ತೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಒಂದು ಮಾಹಿತಿ ಹೋಗ್ಬೇಕು. ಇನ್ ಮುಂದೆ ನಾವು ಯಾವುದೇ ಅನ್ನವನ್ನ ವ್ಯಯ ಮಾಡಬಾರ್ದು. ಈಗ ಹಸ್ದವರು ಇದ್ದಾರೆ, ಈಗ ಸ್ಲಮ್ ಏರಿಯಾಗಳು ಇದಾವೆ, ನಿರ್ಗತಿಕರಿದ್ದಾರೆ, ಅನಾಥಾಶ್ರಮಗಳಿದಾವೆ, ಅಥವಾ ಯಾವ ಅಂತರ್ಶಾಲೆಗಳಿದಾವೆ, ಅಂತರಿಗಾದ್ರೂ ಕೊಟ್ಟು ಆ ಅನ್ನದ ಒಂದು ಋಣವನ್ನ ತೀರಿಸ್ಕೋಬೇಕು ಅನ್ನೋದು ಅವ್ರ ಗಮನಕ್ಕೆ ಬರಬೇಕು ಅನ್ನೋದು, ಮತ್ತೆ ಇದು ಅನ್ನವನ್ನ ವ್ಯಯ ಮಾಡಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬರೋಕ್ಕೋಸ್ಕರ ಈ ತರ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ. ನನ್ನ ಹೆಸರು ಭಾಗ್ಯ ಪಿ ಅಂತ ಹೇಳಿ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಈ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು ಸರ್ ಹೇಳಿದಾಗ. ಅದಕ್ಕೋಸ್ಕರ ಒಂದ್ 2 ತಿಂಗಳಿಂದ ಕಾಯ್ತಾ ಇದ್ವಿ ಬರಬೇಕು ಅಂತ ಹೇಳಿ. ಇವಾಗ ಆ ಕಾಲ ಕೂಡಿ ಬಂದಿದೆ. ನಮಗೆ ನಮ್ಮ ಉದ್ದೇಶ ಅಷ್ಟೇ ಸರ್, ಬಡವರಿಗೆ ಎಷ್ಟು ಜನ ಇದಾರೋ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ, ಕೆಲವೊಂದ್ ಕಡೆ ಒಬ್ಬರೇ ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವರಿಗೆ ಫುಡ್ ತಯಾರು ಮಾಡಕ್ ಕೂಡ ಆಗಲ್ಲ ಅಂತವ್ರಿಗೆ, ಕೆಲವೊಬ್ಬರಿಗೆ ಅಷ್ಟು ಕಷ್ಟ ಇರುತ್ತೆ, ತಂದು ಅಂಗಡಿ ತಂದು ಮಾಡ್ಲಿಕ್ಕೂ ಆಗಲ್ಲ. ಅಂತವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾರಾದ್ರೂ ಹೇಳಿದ್ರೆ ಪ್ರತಿದಿನ ಬೇಕಾದ್ರೆ ಅವ್ರಿಗೆ ನಾವು ತಗೊಂಡೋಗಿ ಫುಡ್ ನ ಕೊಡ್ತೀವಿ. ಅಂತವ್ರ ಉಪಯೋಗಿಸ್ಕೊಳ್ಬೋದು. ಮತ್ತೆ ಇಡೀ ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಹಸಿವು ಅಂತ ಇದಾರೋ ಅಂತವ್ರಿಗೆಲ್ಲರೂ ನಾವು ಫುಡ್ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ಸರ್. ಇಲ್ಲಿ ಯಾವ ತಾಲೂಕು? ನಮ್ದು ಶಿವಮೊಗ್ಗ ಸರ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮೀನಾ MS ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಗ್ರಾಮಾಂತರ ಇದರಿಂದ ಬಂದಿದ್ದೀನಿ. ತುಂಬಾ ದಿನದಿಂದ ಒಂದು ಕನ್ಸ್ ಕಂಡಿದ್ದೆ ನಾನು. ಯಾವ್ದಾವ್ದೋ ಕಾನ್ಸೆಪ್ಟ್ ಯಾರ್ಯಾರೋ ಏನೇನೋ ಮಾಡ್ತಾರೆ. ಅದ್ರಲ್ಲಿ ಶ್ರೇಷ್ಠವಾದ ಇದು ಅಂತಂದ್ರೆ ಅನ್ನದ ಋಣ. ಅನ್ನದ ಋಣ ಯಾರಿಗೂ ಎಲ್ಲ ರಕ್ತದಾನ ಅಂತಂದ್ರೆ ತುಂಬಾ ಶ್ರೇಷ್ಠ ಅಂತಾರೆ. ನಾವು ಬದುಕಿ, ನಾವು ಊಟ ಮಾಡಿ, ನಾವು ಚೆನ್ನಾಗಿದ್ರೆ ತಾನೇ ರಕ್ತ ಕೊಡಕ್ ಸಾಧ್ಯ. ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದ್ರೆ ನಮ್ಮ ಫುಡ್, ಆಹಾರ ಅಂತ ನಾನು ಹೇಳಕ್ ಬಯಸ್ತೀನಿ ಫಸ್ಟ್ನೇದಾಗಿ. ಆಮೇಲೆ ಈ ಅನ್ನನ ಒಂದು ಅಗ್ಳ ಮೇಲೂ ಒಬ್ಬೊಬ್ರ ಹೆಸರು ಬರ್ದಿರ್ತಾರೆ ಅಂತ ಹೇಳ್ತಾರೆ. ಅದು ಸತ್ಯವಾದ ಮಾತು. ಅದು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಮಾತ್ರ ಅದು ಸೇರುತ್ತೆ ಅಂತಾರೆ. ಇಂಥ ಒಂದು ನಮ್ಮ ಒಂದು ಸಂಸ್ಥೆ, ಈ ಕೃಷ್ಣಮೂರ್ತಿ ಸರ್ ಇದಾರಲ್ಲ, ಅವ್ರ ಕಡೆಯಿಂದ ನಮ್ಮ ಕಡೆಗೆ ನಮ್ಗೆ ಬಂದಿದೆ ಈ ಅವಕಾಶ. ಈ ಅವಕಾಶನ ಪ್ರತಿಯೊಂದು ಅನ್ನನೂ, ಪ್ರತಿಯೊಂದು ಅಕ್ಕಿ ಅನ್ನನೂ ಪ್ರತಿಯೊಬ್ಬರಿಗೂ ತಲುಪೋ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ತುಂಬಾ ಸಂತೋಷದ ವಿಷಯ. ಎಲ್ಲೆಡೆ ಎಂಟೈರ್ ಕರ್ನಾಟಕ ನಮ್ಮ ಈ ಒಂದು ಕಾನ್ಸೆಪ್ಟ್ ನ ನಾವು ತುಂಬಾ ಎತ್ತರ ಮಟ್ಟಿಗೆ, ಯಾವ್ಯಾವ ಕಾನ್ಸೆಪ್ಟ್ ಎಲ್ಲೆಲ್ಲೋ ಏನೇನೋ ಮಾಡಿದೀವಿ. ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್. ಹಸಿವಿದ್ರೆ ಅವ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ತುಂಬಿದ್ರೆ ಅವ್ನು ಏನಾರು ಉತ್ಸಾಹದಿಂದ ಏನ್ ಕೆಲ್ಸ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ದುಡಿತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಬಟ್ ಆದ್ರೆ ಈ ಅನ್ನಕ್ಕಿದೆಯಲ್ಲ, ಅನ್ನ ವೇಸ್ಟ್ ಮಾಡೋದನ್ನ, ಅದು ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ. ಅವನು ರೈತ ದುಡಿಬೇಕು ಅಂತಂದ್ರೆ, ಜಾಸ್ತಿ ಮಳೆ ಬಂದ್ರೆ ಇದು ಅನಾವೃಷ್ಟಿ, ಕಡಿಮೆ ಬಂದ್ರೆ ಬರಗಾಲ. ಇಂಥ ಇದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ ರೈತ ನಮಗೆ ಬೆನ್ನೆಲುಬಾಗಿ ನಮಗೆ ದುಡ್ಡು ಕೊಡ್ತಾನೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋ ಅಂತ ಕರ್ತವ್ಯ ನಾವು ಮಾಡ್ಬೇಕಾಗಿದೆ. ಎಲ್ಲಾ ಸಮಾಜ, ಎಲ್ಲಾ ಜನಗಳು ಈ ಒಂದು ಕರ್ತವ್ಯನ, ಈ ಒಂದು ಕಾನ್ಸೆಪ್ಟ್ ನ ಗಮನದಲ್ಲಿ ಇಟ್ಕೊಂಡ್ರೆ ಯಾರು ಒಂದಗ್ಳು ಅನ್ನನು ವೇಸ್ಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಇದನ್ನ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಎಲ್ಲ ಪ್ರತಿ ಮನೆಯಲ್ಲೋ, ಪ್ರತಿ ಒಂದು ಸಮಾರಂಭ ಅಂತ ನೋಡ್ಕೋಬಾರ್ದು, ಪ್ರತಿ ಮನೆಯಲ್ಲೂ ನಾವು ಇದನ್ನ ಅವೇರ್ನೆಸ್ ಮಾಡಿ, ಇದನ್ನ ಎಂಟೈರ್ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದು ತುಂಬಾ ನನಗೆ ಖುಷಿ ಕೊಟ್ಟಿದೆ. ಸರ್, ಕೃಷ್ಣಮೂರ್ತಿ ಸರ್, ನಿಮಗೆ ಧನ್ಯವಾದಗಳು. ಸುಮ್ನೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಂಸ್ಥಾಪಕರು ಬಂದ್ಬಿಟ್ಟು ಯಾರಿಗೂ ಅರಿವಿಲ್ಲದೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಅವ್ರು ಮಾಡಿದಾಗ ಜಾಸ್ತಿ ಟಿಕೆಟ್ ಬರುತ್ತೆ ಸರ್. ಮೆಟ್ಟಿ ನಿಂತು ಇವತ್ತು ಈ ಮಟ್ಟಕ್ಕೆ ಏನಾಗುತ್ತೆ? ತುಂಬಾ ಈಗ ನಮ್ಮ ಕಣ್ಣೆದುರುಗಡೆ ದೇವ್ರಿಲ್ಲ ಅಂತ ಹೇಳ್ತೀವಿ. ಕಣ್ಣೆದುರುಗಡೆ ನಾವು ದೇವ್ರನ್ನ ನೋಡಲ್ಲ. ಆ ದೇವ್ರ ರೂಪದಲ್ಲಿರೋ ಅಂತ ಮಾನವ ಮನುಷ್ಯ ಅಂತ ಹೇಳ್ಬಿಟ್ಟು, ನಾನು ದೇವತಾ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅವರು ಏನು ರೂಪರೇಷೆಗಳನ್ನ ಹಾಕೊಂಡಿದಾರೋ ಅದೇ ನಿಟ್ಟಿನಲ್ಲಿ ಅವ್ರು ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದಾರೋ ಅದಕ್ಕಿಂತ ಮಿಗಿಲಾಗಿ ಅವ್ರ ಗುರುಗಳು, ಹೌದು, ಅದಕ್ಕಿಂತ ಅವ್ರವರ ಇಚ್ಛಾಶಕ್ತಿ ಅಂತ ಬೇರೆ ಬೇರೆ ಒಂದು ಮಾರ್ಗದರ್ಶನ ಇರುತ್ತಲ್ವಾ, ಆ ನಿಟ್ಟಿನಲ್ಲಿ ನಾವು ಇದಕ್ಕಿಂತ ಉನ್ನತ ಇದರಲ್ಲಿ ನಮ್ಮ ಕೈಲಾದಷ್ಟು ಶ್ರಮ ಪಟ್ಟು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಳ್ಳೆ ಒಂದು ಕಾನ್ಸೆಪ್ಟ್ ಆಗಿ ತಗೋಬೇಕು ಅಂತ ನಮ್ಮ ಶಿವಮೊಗ್ಗದಲ್ಲಿ ಅಲ್ಲ, ಎಂಟೈರ್ ಕರ್ನಾಟಕದಲ್ಲೇ ನಾವು ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಸರ್. ಕೆಲವರು ಇದ್ರ ಬಗ್ಗೆ ನಿಮ್ಮನ್ನ ಹೀಯಾಳಿಸಬಹುದು, ಏನಪ್ಪಾ ಉಳಿದಿರ್ತಕ್ಕಂಥ ಅನ್ನವನ್ನ ತಗೊಂಡು ಬಂದು ಹಾಕ್ತಾ ಇದಾರಲ್ಲ ಅಂತ ಹೀಯಾಳಿಸಬಹುದು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಮೇಡಮ್? ಸರ್, ಯಾವ ಕ್ಷೇತ್ರದಲ್ಲಿ ಹೀಯಾಳಿಕೆ ಇಲ್ಲ, ಯಾವ ಕ್ಷೇತ್ರದಲ್ಲಿ ಅಪಮಾನ ಇಲ್ಲ, ಯಾವ ಕ್ಷೇತ್ರದಲ್ಲಿ ಇದಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಒಂದಲ್ಲ ಒಂದು ತರ ಅಪಮಾನ ಇದೆ, ಒಂದಲ್ಲ ಒಂದ್ ತರದಲ್ಲಿ ಕಾಲೆಳೆಯ ಬುದ್ಧಿ ಇದೆ. ಮುಂದೆ ಹೋದ್ರೆ ಆಡ್ಕೊಂತಾರೆ, ಹಿಂದ್ಗಡೆ ಇದ್ರೆ ಅದಕ್ಕೆಲ್ಲ ತಲೆ ಕೊಡ್ಬೇಕು ಸರ್. ನಾನ್ ಸಮಾಜ ಸೇವೆ ಅಂತ ನಿಂತ ಮೇಲೆ ಯಾರಿಗೂ ಇದ್ ಮಾಡೋದು, ನನ್ನ ದಾರಿನೇ ನಾನು ಏನ್ ಮಾಡ್ಬೇಕಂತ ನಿಂತಿದೀನೋ ಅದನ್ನ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ, ನಾಳೆ ದಿನ ಅವ್ರ ಬೆನ್ನಿಂದ ಮಾತಾಡ್ತಾರಲ್ಲ, ಅವರೇ ಬೆನ್ನು ಮುಂದೆ ಬಂದು ತಗೊಳಮ್ಮ ನೀವ್ ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವರೇ ಕೊಡ್ತಾರೆ ಸರ್. ಈ ಮಟ್ಟಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ, ಕರ್ನಾಟಕ ಫುಡ್ ಬ್ಯಾಂಕ್ ಸಂಸ್ಥಾಪಕರು.
ಇಲ್ಲಿ ಮುಳುಬಾಗ್ಲು ಫುಡ್ ಬ್ಯಾಂಕ್ ಇಲ್ಲಿ 2 ಇಯರ್ಸ್ ಇಂದ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಟೀಕೆಗಳು ಅವಮಾನಗಳು ಎಲ್ಲ ಆಯ್ತು. ಆದ್ರೂ ಅದನ್ನ ಎಲ್ಲ ಮೆಟ್ ನಿಂತು ಇವಾಗ ಕರ್ನಾಟಕ ರಾಜ್ಯಾದ್ಯಂತ 236 ತಾಲೂಕಿನಲ್ಲಿ ಫುಡ್ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಶಿವಮೊಗ್ಗದಿಂದ ಎಲ್ಲ 7 ತಾಲೂಕಲ್ಲೂ ಅವರು ಬಂದಿದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಎಲ್ಲ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ.